ಆತ್ಮೀಯ ಬಂಧುಗಳೇ, 2025ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಪ್ಪ ಅಂದರೆ, ನಮಗೆ ಗೊತ್ತಿಲ್ದನೋ ಏನೋ ತಪ್ಪು ಮಾಡಿರ್ತೀವಿ ಹೋದ ವರ್ಷದ್ದು. ಇವತ್ತಿಂದ ಹೊಸ ತಪ್ಪುಗಳನ್ನ ಮಾಡಿ, ತಪ್ಪು ಅಂದರೆ ಕೆಟ್ಟ ತಪ್ಪುಗಳಲ್ಲ, ಒಳ್ಳೊಳ್ಳೆ ತಪ್ಪುಗಳು. ಗೊತ್ತಿಲ್ದಂಗೆ ಒಳ್ಳೊಳ್ಳೆ ತಪ್ಪುಗಳು ಮಾಡೋಣ, ಒಳ್ಳೊಳ್ಳೆ ನಾಲೆಡ್ಜ್ ತಗೊಳ್ಳೋಣ, ಚೆನ್ನಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಕಥೆ ಹುಡುಕಿದ್ದೀನಿ. VI ಫಿಲಮ್ ಎಲ್ಲರೂ ನೋಡಿರ್ತೀರಿ, ಎಷ್ಟೋ ಜನ, ಕೆಲವರು ನೋಡಿರೋದಿಲ್ಲ. ನೋಡಿ, ಜೀವನಕ್ಕೆ ಭಾಳ ಉತ್ತಮವಾದ ಫಿಲಮ್ ಅದು. ಆದರೆ ಅರ್ಥ ಮಾಡೋಕ್ಕೆ ಯಾರ ಕೈಲೂ ಅಷ್ಟೊಂದೇನು ತಲೆ ಕೆಡ್ಸ್ಕೊತಾಯಿಲ್ಲ ಯಾರು. ಸುಮ್ಮನೆ ನೋಡ್ತಾರೆ, ಅರ್ಥ ಆಗೋದಿಲ್ಲ, ಇನ್ನೂ ನೋಡಬೇಕು ಅಂತ ಹೇಳ್ತಾರೆ. ನಾನು ಒಂದು 4-5 ಸರಿ ನೋಡಿದೆ. 4-5 ಸರಿ ನೋಡಿದಾಗ ಅರ್ಧ ಗಂಟೆ ಅದನ್ನು ಡಿಕೋಡ್ ಮಾಡಿದ್ದೀನಿ. ಏನಪ್ಪ ಅಂದರೆ, ಸ್ವರ್ಗ ನರಕ ಎರಡನ್ನೂ ಅಲ್ಲೇ ತೋರಿಸೋರೆ. ಅದನ್ನೇ ಸ್ವರ್ಗ ಯಾವುದು ನರಕ ಯಾವುದು ಗೊತ್ತಾಯ್ತಲ್ಲ ಯಾರಿಗೂ. ಸ್ವರ್ಗವ ಎಲ್ಲೋದೆ ಅಂತ ತಿಳ್ಕೊಬಿಟ್ಟವ್ರೆ, ಇಲ್ಲೇ ಇರೋದು. ಆ ಸ್ವರ್ಗ ಏನಪ್ಪ ಅಂದರೆ, ಇಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ. ಈಗ ನಡೀತಾ ಇರೋದು ನರಕವ ಎಲ್ಲ ಸ್ವರ್ಗ ಅಂತ ತಿಳ್ಕೊಬಿಟ್ಟವ್ರೆ. ಈಗ ನಡೀತಾ ಇರೋದೆಲ್ಲ ನರಕನೇ. ಸ್ವರ್ಗದಲ್ಲಿ ಕೆಲವೊಂದಷ್ಟು ಜನ ಇರ್ಬೋದೇನೋ, ಒಂದು 10% ಜನ ಅವರೇ ಅಷ್ಟೇ. ಉಳ್ಕೋ 90% ಜನ ಎಲ್ಲ ಇದೇ ಸ್ವರ್ಗ ಅಂತ ತಿಳ್ಕೊಬಿಟ್ಟವ್ರೆ, ಇಷ್ಟ ಬಂದಂಗೆ ಆಡ್ತವ್ರೆ. ಆದರೆ ಹೆಂಗೆ ಅದು ಸ್ವರ್ಗ ನರಕ ಅಂತ ಹೇಳ್ತೀನಿ ಕೇಳಿ. ಯಾರೋ ಒಬ್ಬ ಎಲೆಕ್ಷನ್ ಪ್ರಚಾರ ಮಾಡ್ತಾಯಿದ್ದಂತೆ. ಮಾಮೂಲಿ ಹೋಯ್ತಾರಲ್ಲ, 1000 ಜನ ಪ್ರಚಾರ ಮಾಡ್ತಾಯಿದ್ದ. ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ಯಾರೋ ತಳ್ಳಿ ಕಾಡ್ತಲ್ಲಿ ಯಾರೋ ಒಬ್ಬ ಸೊತದ ಮೇಲೆ ಯಮನ ಹತ್ರ ಹೋದಾಗ ಚಿತ್ರಗುಪ್ತ ಕೇಳ್ತಾನೆ, ಸ್ವಾಮಿ, ಇವನು ಅರ್ಧ ಒಳ್ಳೇದು ಮಾಡವನೇ, ಅರ್ಧ ಕೆಟ್ಟದ್ದು ಮಾಡವನೇ, ಈಗ ಏನು ಮಾಡಬೇಕು ಅಂತ ಕೇಳಿದಂತೆ. ಈಗ ಅರ್ಧ ತಪ್ಪು ಅರ್ಧ ಒಳ್ಳೇದು ಮಾಡವನೇ ಅಂದರೆ ಅವನಿಗೆ ಡಿಸೈಡ್ ಕೊಡಬೇಕು. ಅವನಿಗೆ ತೋರಿಸು, ನರಕ ಸ್ವರ್ಗ ಎರಡನ್ನೂ ತೋರ್ಸಾದ್ಮೇಲೆ ಅವನೇ ಯಾವ್ದು ಆಯ್ಕೆ ಮಾಡ್ತಾನೆ ಅದಕ್ಕೆ ಕಳಿಸ್ಕೊಡೋಣ ಅಂತ ಹೇಳಿದಂತೆ. ಸರಿ ಆಯಿತು ಅಂತೇಳಿ ಕರ್ಕೊಂಡು ಹೋದಂತೆ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಎಲ್ಲ ಸ್ವರ್ಗ ಅಂದರೆ ಏನಪ್ಪ ಅಂದರೆ, ಅಲ್ಲಿ ಒಳ್ಳೊಳ್ಳೆ ಭಜನೆಗಳು ನಡೀತಾಯಿದ್ವು, ಕಥೆಗಳು ಹೇಳ್ತಾಯಿದ್ರು, ಆಧ್ಯಾತ್ಮಿಕವಾಗಿದ್ದರು. ಅಲ್ಲಿ ಎಲ್ಲ ಓಡಾಡೋದನ್ನ, ಒಂದಷ್ಟು ಊಟ ಇದು ಚೆನ್ನಾಗದೆ ಅಂತ ಸುಮಾರು ಪರವಾಗಿಲ್ಲ ಅಂತನ್ನ ನರಕಕ್ಕೆ ಕರ್ಕೊಂಡೋದ್ರು. ಇದೇ ನರಕ ನೋಡಪ್ಪ ಅಂತ ತೋರಿಸಿದ್ರು. ಅಲ್ಲಿ ಒಂದಿನ ಬಿಟ್ಟರು. ಸ್ವರ್ಗದಲ್ಲಿ ಒಂದಿನ ಇದ್ನ, ನರಕಕ್ಕೆ ಒಂದಿನ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ಒಳ್ಳೆ ಎಣ್ಣೆ ಪಾರ್ಟಿ, ಒಳ್ಳೆ ಊಟ, ಒಳ್ಳೊಳ್ಳೆ ಹುಡುಗಿರು, ಡ್ಯಾನ್ಸು ಎಲ್ಲ ಮಾಡೋದನ್ನ ಎಂಜಾಯ್ ಮಾಡ್ಬಿಟ್ನ, ಖುಷಿಯಾಗ್ಬಿಟ್ನ. ಓಹೋ, ಅದೆಲ್ಲ ಸ್ವರ್ಗ ಗುರು. ಆದರೆ ಈ ಸ್ವರ್ಗವ ನರಕ ಅಂತ ಹೇಳ್ತಾರಲ್ಲ ಅಂತೇಳಿ ನಮ್ಮ ಮನಸ್ಸಲ್ಲಿ ಕರ್ಕೊಂಡು ಹೋದ್ನ. 3ನೇ ದಿನಕ್ಕೆ ಯಮ ಕೇಳೋದ್ನ, ಎಲ್ಗೋದಿಯಪ್ಪ ನೀನು ಅಂತ ಹೇಳೋದ್ನ. ಆಗ ಹೇಳಿದ್ನಂತೆ, ಸ್ವರ್ಗಕ್ಕಿಂತ ನನಗೆ ನರಕನೇ ಇಷ್ಟ, ಅಲ್ಲಿ ಏನು ಕಲರ್ಫುಲ್ಲು, ಅಬಾ ಅಂತ ಆಸೆ ಪಟ್ಟನಂತೆ. ಸರಿ ಆಯಿತು, ಹೋಗು ನರಕಕ್ಕೆ ಅಂತೇಳಿ ಕಳಿಸ್ಕೊಟ್ರಂತೆ. ಇವನು ವಾಪಸ್ ಹೋಗುವಷ್ಟರಲ್ಲಿ ಅಲ್ಲೆಲ್ಲ ಫುಲ್ಲು ಕತ್ಲಾಗಿತ್ತಂತೆ. ಆ ಕತ್ಲೆ ಒಳಗೆ ಕೂಗಾಟ ಕೇಳ್ತಿತ್ತಂತೆ, ಕಿರ್ಚಾಟ ಕೇಳಿಸ್ತಿತ್ತಂತೆ, ನೋವು ತಿಂತಾಯಿದ್ರಂತೆ. ಆದರೆ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ. ಆ ನೋವು, ಆ ವಿಚಿತ್ರವಾದ ಸೌಂಡ ಕೇಳಿ ಇವನಿಗೆ ಒಂಥರ ದುಃಖ ಬಂದು ಹತ್ಕೊಂಡು ಕೂತ್ಕೊಂಡಂತೆ. ಚಿತ್ರಗುಪ್ತಕ್ಕೆ ಬುಡಕ್ಕೆ ಹೋಗಿದ್ನಲ್ಲ, ಅವನು ಚಿತ್ರಗುಪ್ತನ ಕೇಳಿದ್ನಂತೆ, ಏನಪ್ಪ ಆವಾಗಲೇ ಒಂಥರ ಇತ್ತು, ಇವಾಗಲೇ ಒಂಥರ ಅದೇ ನರಕ ಅಂತ ಕೇಳಿದ್ನಂತೆ. ಹೂನಪ್ಪ, ನರಕ ಅಂದರೆ ಇದೆಯಾ, ಮೊದಲೇ ನೋಡ್ದಲ್ಲ, ಅದು ನಿನಗೆ ಬರೀ ಟೈಲರ್ ತೋರಿಸಿದ್ದು ಅಷ್ಟೇ. ಟೈಲರ್ ತೋರಿಸುವಾಗ ಎಲ್ಲ ನೀಟಾಗಿ ಟೈಲರ್ ತೋರಿಸ್ತೀವಿ, ಆಮೇಲೆ ಪಿಕ್ಚರ್ ಆಮೇಲೆ ತೋರಿಸ್ತೀವಿ. ಫಸ್ಟ್ ಹೆಸರು ಬಂದಾಗ ಹೆಂಗೆ ಮ್ಯೂಸಿಕ್ ಬರ್ತದೆ, ಹೆಂಗೆ ಒಳ್ಳೊಳ್ಳೆ ಸಾಂಗ್ ಬರ್ತದೆ, ಹಂಗೆ ನರಕ ಫಸ್ಟು ಮುಂದೆ ಇದು ಕಲರ್ಫುಲ್ಲಾಗಿ ಇರ್ತದೆ, ಹಿಂದೆಗಡೆ ಕತ್ಲೆ, ನೋವು, ಕಿರ್ಚಾಟ, ಅರ್ಚಾಟ ಎಲ್ಲ ಇರ್ತದೆ ಅಂತ ಹೇಳಿದ್ನಂತೆ. ಆಗ ಹೇಳೋದಂತೆ, ಇಲ್ಲ ಬೇಡ ನನಗೆ ಅಲ್ಲಿಗೆ ಆ ಸ್ವರ್ಗಕ್ಕೆ ಕರ್ಕೊಂಡೋಗಿ, ಇಲ್ಲಿ ಬೇಡ ನನಗೆ ಅಂತ ಹೇಳಿದಂತೆ. ನೋಡಪ್ಪ, ನೀನು ಆಯ್ಕೆ ಮಾಡ್ಕೊಂಡಿರೋದ ನಿಮಗೆ ಕೊಟ್ಟಿದ್ದೀನಿ, ಮುಂದೆ ಡಿಸೈಡ್ ಇರೋದು, ಇಲ್ಲಿಂದ ನೀನು ಎಲ್ಲಿಗೂ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋದ್ನಂತೆ. ಅವನು ನರಕದಲ್ಲಿ ಅನುಭವಿಸ್ತಾ ಇದ್ದಂತೆ, ಅವನ ಕರ್ಮ ಕಳಿಯೋ ಗಂಟ. ಹಂಗೆ ಏನೇ ಮಾಡಬೇಕಾದ್ರೂ
ಫಸ್ಟು ಎಲ್ಲ ಒಂಥರ ಸ್ವರ್ಗದ ಥರ ಕಾಣಿಸ್ತದೆ, ಕಲರ್ಫುಲ್ಲಾಗಿರ್ತದೆ ಜೀವನ. ಆದರೆ ಅದು ಕಲರ್ಫುಲ್ಲು, ಅದು ಸ್ವರ್ಗ ಅಲ್ಲ, ಅದು ನರಕ. ಫಸ್ಟ್ ಕಲರ್ಫುಲ್ಲಾಗಿ ಕಂಡಾಗಲೇ ತಿಳ್ಕೊಬೇಕು ಇದು ಸ್ವರ್ಗ ಅಲ್ಲ ನರಕ ಅಂತೇಳಿ. ಆದರೆ ನಮ್ಮ ಎಲ್ಲ ತಿಳ್ಕೊಂಡಿರೋದು ಈ ಕಲರ್ಫುಲ್ಲೆಲ್ಲ ನೋಡ್ಬಿಟ್ಟು ಇದೇ ಸ್ವರ್ಗ ಅಂತ ತಿಳ್ಕೊಬಿಟ್ಟಿದ್ದೀವಿ. ಆದರೆ ಇದಲ್ಲ ಸ್ವರ್ಗ ಬೇರೆ ಐತೆ. ಹುಡುಕಿ, ನಿಮ್ಮ ಮನಸ್ಸಿನ ಒಳಗೆ ನೀವು ಹುಡುಕಿ, ನೀವು ಮಾಡ್ತಾ ಇರೋ ಕೆಲಸಗಳನ್ನು ಏನೇನು ಮಾಡ್ತಾಯಿದ್ದೀರಿ, ಒಂದು ಏನೋ ಕೆಲಸ ಮಾಡ್ತಿರಲ್ಲ ಆ ಕೆಲಸನ ಹಿಂದೆ ಮತ್ತೆ ಮಾಡಾದ್ಮೇಲೆ ಯೋಚನೆ ಮಾಡಿ, ಇದು ಮಾಡಿದೆ ಇದು ಸರಿನಾ ತಪ್ಪ. ಅಲ್ಲಿಂದ ನಾವು ಮಾಡುವಂಥ ಕೆಲಸಗಳು ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದರೂ ಮೋಸ ಆಗೈತೆ, ಏನಾದರೂ ನೋವಾಗೈತೆ ಅಂತ ಗೊತ್ತಾದರೆ ಮತ್ತೆ ವಾಪಸ್ಸು ಅದನ್ನು ತಿದ್ಕೊಂಡು ಮುಂದೆ ನಡ್ಕೊಂಡು ಹೋಗಿ. ಆಗ ನಿಮಗೆ ನಿಮ್ಮ ತಪ್ಪು, ನಿಮ್ಮ ಸರಿ ಜೀವನಗಳು ನಿಮಗೆ ಅರ್ಥ ಆಯ್ತವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನು 25ನೇ ಇಸ್ವಿಲಿ ಈ ವರ್ಷ ಭಾಳ ಶುಭಕರವಾಗಿ ಬಂದೈತೆ. ಪ್ರತಿಯೊಬ್ಬರಿಗೂ ತುಂಬ ಪ್ರೀತಿಯಿಂದ ಜೀವನ ಅನುಭವಿಸಿ ಪ್ರತಿ ಕ್ಷಣ ಅನುಭವಿಸಿ, ಅದು ಅರ್ಥ ಆಯ್ತದೆ ನಿಮಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.